ಇಲ್ಲಿದೆ ಕ್ರೇಜ್ಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಗಿಲ್ಲಿ ನಟನ ಪರ ಅಖಾಡಕ್ಕಿಳಿದಂತಹ ಮಂಡ್ಯ ರಾಜಕಾರಣಿಗಳು, ಯಾಕೆಂತಂದ್ರೆ ಮಂಡ್ಯ ಮೂಲದ ಹುಡುಗ ಆಗಿರುವಂತಹ ಗಿಲ್ಲಿಗೆ ಮಂಡ್ಯದ ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಕೂಡ ಮೋಡಿ ಮಾಡುವಂತಹ ಕಾಮಿಡಿ ಕಿಂಗ್ ಗಿಲ್ಲಿ ಅಂತ ಹೇಳಲಾಗ್ತಾ ಇದೆ. ಸಕಲ ಕಲಾ ಬಲ್ಲವ, ಎಲ್ಲ ಆಟವ ಬಲ್ಲವ, ಗಿಲ್ಲಿದೆ ಹವಾ. ಈ ಬಾರಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿದೆ ಹವಾ ಅಂತ ಗಿಲ್ಲಿ ಪರ ಮಳವಳ್ಳಿ ಕ್ಷೇತ್ರದ ಶಾಸಕರೇ ಮತ ಕೇಳಿದ್ದಾರೆ. ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಪರ ಶಾಸಕ ನರೇಂದ್ರ ಸ್ವಾಮಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಕ್ಯಾಂಪೇನ್ ಅನ್ನು ಮಾಡಿದ್ದಾರೆ. ಗಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಯನ್ನ ಗೆಲ್ಲಿಸೋದಕ್ಕೆ ವೋಟ್ ಹಾಕುವಂತೆ ಶಾಸಕರು ಮನವಿಯನ್ನ ಮಾಡಿದ್ದಾರೆ. ನೋಡಿ, ನೀವು ಶಾಸಕರು ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ವೋಟ್ ಹಾಕಿ ಅಂತ ಕ್ಯಾಂಪೇನಿಂಗ್ ಮಾಡೋದು ದಿಸ್ ಇಸ್ ದ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಯಾಕೆಂತಂದರೆ ಅವರೇ ವೋಟ್ ಕೇಳೋರು, ಅವರೇ ಕ್ಯಾಂಪೇನ್ ಮಾಡೋರು, ನನ್ನನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ಳೋರು ಅವರೇ. ಅಂತಹದ್ರಲ್ಲಿ ಮಂಡ್ಯ ಮೂಲದ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಎಕ್ಸ್ ಖಾತೆಯಲ್ಲಿ ಈ ಬಾರಿ ಬಿಗ್ ಬಾಸಿನ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿಯನ್ನು ಆಯ್ಕೆ ಮಾಡಿ ಗಿಲ್ಲಿಗೆ ವೋಟ್ ಹಾಕಿ, ಗಿಲ್ಲಿಗೆ ಮತ ಹಾಕಿ ಅಂತ ಕೇಳ್ಕೊಂಡಿದ್ದಾರೆ. ಅಂದರೆ ಗಿಲ್ಲಿಯ ಕ್ರೇಜ್ ಯಾವ ಲೆಕ್ಕಕ್ಕಿದೆ, ಅವನು ಫ್ಯಾನ್ ಬೇಸ್ ಯಾವ ಲೆಕ್ಕಕ್ಕಿದೆ ಅನ್ನುವಂಥದ್ದನ್ನು ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ವೋಟ್ ಕೇಳುವವರೇ, ಕ್ಯಾಂಪೇನ್ ಮಾಡುವವರೇ, ನಾವೇ ಗೆಲ್ಲಬೇಕು ಅಂತ ಬಯಸುವವರೇ ಈಗ ಮತ್ತೊಬ್ಬರ ಪರ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅದು ಬಿಗ್ ಬಾಸ್ ಕಂಟೆಸ್ಟೆಂಟಿನ ಪರ ಅಂತಂದರೆ ಜಸ್ಟ್ ಇಮ್ಯಾಜಿನ್, ಬಿಕಾಸ್ ಆಫ್ ಗಿಲ್ಲಿ ಮಂಡ್ಯದ ಹುಡುಗ ಅನ್ನುವಂತಹ ಕಾರಣಕ್ಕೆ, ಮಂಡ್ಯದ ಶಾಸಕರಾಗಿರೋದ್ರಿಂದ, ನಮ್ಮ ಭಾಗದ ಪ್ರತಿಭೆ ಗಿಲ್ಲಿ ಅನ್ನುವಂತಹ ಕಾರಣದಿಂದ ಗಿಲ್ಲಿಯ ಪರ ಈಗ ನರೇಂದ್ರ ಸ್ವಾಮಿಯವರು ಮಳವಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ, ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿಯವರು ಕ್ಯಾಂಪೇನನ್ನು ಮಾಡ್ತಿದ್ದಾರೆ. ನಾಟ್ ಓನ್ಲಿ ನರೇಂದ್ರ ಸ್ವಾಮಿ, ಅನೇಕ ಜನ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಅನೇಕ ಜನ ರಾಜಕಾರಣಿಗಳಾಗಿರ್ಬೋದು, ಅಥವಾ ಗಿಲ್ಲಿ ಮಂಡ್ಯಕ್ಕೆ ಸಂಬಂಧಪಟ್ಟಂತಹವನಾಗಿರೋದ್ರಿಂದ ಮಂಡ್ಯ ಸುತ್ತಮುತ್ತಲಿನ ಎಲ್ಲ ಯುವ ಪ್ರತಿನಿಧಿಗಳು ಅಥವಾ ಜನನಾಯಕರು ಅಂತ ಅನಿಸ್ಕೊಂಡವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಈ ಸೀಸನ್ನಲ್ಲಿ, ಬಿಗ್ ಬಾಸಿನ 12th ಸೀಸನ್ನಲ್ಲಿ ಗಿಲ್ಲಿ ವಿನ್ನರ್ ಆಗಬೇಕು, ಗಿಲ್ಲಿಗೆ ವೋಟನ್ನು ಹಾಕಿ, ಮತವನ್ನು ಹಾಕಿ ಅನ್ನುವಂತಹ ಪ್ರಚಾರವನ್ನು ಅನೇಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಓಪನ್ ಆಗಿ, ಸ್ಪಷ್ಟವಾಗಿ ನರೇಂದ್ರ ಸ್ವಾಮಿಯವರು, ಮಳವಳ್ಳಿ ಕ್ಷೇತ್ರದ ನರೇಂದ್ರ ಸ್ವಾಮಿಯವರು ಟ್ವೀಟ್ ಮಾಡುವ ಮೂಲಕ ಗಿಲ್ಲಿ ಪರ ಬ್ಯಾಟಿಂಗನ್ನು ಮಾಡಿದ್ದಾರೆ. ನಮ್ಮ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದ ಪ್ರತಿಭೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ಫೈನಾಲೆ ಹಂತವನ್ನು ತಲುಪಿದ್ದು ಆತನಿಗೆ ಹೆಚ್ಚಿನ ಮತಗಳನ್ನು ನೀಡಿ ಈ ಬಾರಿ ಬಿಗ್ ಬಾಸ್ ಕನ್ನಡದ ಟ್ರೋಫಿಯನ್ನು ಗೆಲ್ಲಲು ತಾವೆಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ ಅಂತ ಹೇಳಿ ನರೇಂದ್ರ ಸ್ವಾಮಿಯವರು ಟ್ವೀಟನ್ನು ಮಾಡಿದ್ದಾರೆ. ಇನ್ನು ಮಂಡ್ಯದ ಮಳವಳ್ಳಿಯ ಹೆಮ್ಮೆಯ ಪ್ರತಿಭೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದಾನೆ. ಮಳವಳ್ಳಿಯ ಹೊಸ ಪ್ರತಿಭೆ ಸೃಷ್ಟಿಯಾಗಲು ಆಶೀರ್ವದಿಸಿ, ಗಿಲ್ಲಿಯನ್ನ ಬೆಂಬಲಿಸಿ, ಆತನಿಗೆ ಹೆಚ್ಚಿನ ಮತಗಳನ್ನು ನೀಡಿ, ಕೆಲ ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಬೆಂಬಲಿಸಿ ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಗಿಲ್ಲಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದೆ, ಮಳವಳ್ಳಿಯ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಅವರು ಗಿಲ್ಲಿ ಪರ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಗಿಲ್ಲಿ ಪರ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ವೋಟ್ ಕೇಳುವಂತಹ ರಾಜಕಾರಣಿಗಳು ಈಗ ಗಿಲ್ಲಿ ಪರ ಮಾತಾಡ್ತಾ ಇದ್ದಾರೆ. ಮಳವಳ್ಳಿಯ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. ಮಳವಳ್ಳಿಯ ಹೊಸ ಪ್ರತಿಭೆಗೆ ಸೃಷ್ಟಿಯಾಗಲು ಆಶೀರ್ವದಿಸಿ, ಇದು ಅನೇಕ ಜನ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ಗಿಲ್ಲಿಯನ್ನು ಬೆಂಬಲಿಸಿ, ಆತನಿಗೆ ಹೆಚ್ಚಿನ ಮತಗಳನ್ನು ನೀಡಿ ಅಂತ ಶಾಸಕರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಏನು ಮಾತಾಡಿದ್ದಾರೆ, ಯಾವ ರೀತಿಯಾಗಿ ಗಿಲ್ಲಿಯ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಅಂತ ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಸಮಸ್ತ ಜನತೆಗೆ ಮಳವಳ್ಳಿ ಕ್ಷೇತ್ರದ ಶಾಸಕನಾದಂಥ ನಿಮ್ಮ ನರೇಂದ್ರ ಸ್ವಾಮಿ ಅನಂತ ನಮಸ್ಕಾರಗಳು. ಮಳವಳ್ಳಿಯ ಹೆಮ್ಮೆಯ ನಟರಾಜ್ ಗಿಲ್ಲಿ ನಟ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಲೆಗೆ ಮತ್ತು ಪ್ರಾಮಾಣಿಕವಾದಂಥ ಆತನ ಪ್ರಯತ್ನಕ್ಕೆ ಸರ್ವರು ಬೆಂಬಲಿಸಿ ನಮ್ಮ ಮಳವಳ್ಳಿಗೆ ಒಂದು ಹೊಸ ಪ್ರತಿಭೆಯನ್ನು ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಗಿಲ್ಲಿ ನಟನನ್ನು ಬೆಂಬಲಿಸಿ ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ಮಳವಳ್ಳಿಯಲ್ಲಿ ಹೊಸದೊಂದು ಪ್ರತಿಭೆ ಹುಟ್ಟೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೇನೆ.
ಎಲ್ರಿಗೂ ನಮಸ್ಕಾರ.